ಕೆ ನ್ಯೂಸ್ ವಾಹಿನಿಯ ಮುಖ್ಯಸ್ಥರು, ಮಾಹಿತಿ ಹಕ್ಕು ಬಳಕೆದಾರರು ಹಾಗೂ ಸಾಮಾಜಿಕ ಹೋರಾಟಗಾರ್ತಿಯಾದ ಶ್ರೀ ಅಮೃತ ಜಯರಾಮ್ ಅವರು ನೀಡಿದ್ದ ದೂರಿನ ಮೇರೆಗೆ ಈಗಾಗಲೇ ಸರಿಸುಮಾರು ರಿಹ್ಯಾಬ್ ಕ್ಲೋಸ್ ಆಗಿವೆ. ಬೆಂಗಳೂರಿನಲ್ಲಿ ಅಕ್ರಮವಾಗಿ ತಲೆ ಎತ್ತುತ್ತಿರುವ ರಿಹ್ಯಾಬ್ಗಳ ಬಗ್ಗೆ ಅಮೃತ ಜಯರಾಮ್ ಅವರು ಧ್ವನಿ ಎತ್ತಿದ್ದಾರೆ. ಅದರ ಪ್ರತಿಫಲ ಅನೇಕ ರಿಹ್ಯಾಬ್ ಸೆಂಟರ್ಗಳು ಸೀಸ್ ಕೂಡ ಆಗಿದೆ. ಅವರ ಈ ಹೋರಾಟದ ಫಲವಾಗಿ ಬೆಂಗಳೂರಿನ ಕಾಮಾಕ್ಷಿಪಾಳ್ಯದಲ್ಲಿ ಅಕ್ರಮವಾಗಿ ತಲೆ ಎತ್ತಿದ್ದ ಮತ್ತೊಂದು ರಿಹ್ಯಾಬ್ ಸೆಂಟರ್ ಆರ್ಎಎಸ್ಪಿ ರಿಹ್ಯಾಬ್ ಸೆಂಟರ್ ಕೂಡ ಕ್ಲೋಸ್ ಆಗಿದೆ. ಅಕ್ರಮ ರಿಹ್ಯಾಬ್ಗಳಲ್ಲಿ ಸಿಲುಕಿ ಹಾಕಿಕೊಂಡಿದ್ದ ನೂರಾರು ಮದ್ಯವ್ಯಸನಿಗಳ ಜೀವರಕ್ಷಣೆ ಮಾಡಿದ್ದಾರೆ. ಆರ್ಎಎಸ್ಪಿ ಈ ರಿಹ್ಯಾಬ್ ಸೆಂಟರ್ನಲ್ಲಿ ಸಿಲುಕಿಕೊಂಡಿದ್ದ 14 ಜನರ ಬಗ್ಗೆ ಇನ್ನೂ ಯಾವುದೇ ಮಾಹಿತಿ ದೊರೆತಿಲ್ಲ. ಅವರ ಮಾಹಿತಿಗಾಗಿ ಅವರ ರಕ್ಷಣೆ, ಭದ್ರತೆ ಹಿತದೃಷ್ಟಿಯಿಂದ ಮಾನ್ಯ ಆರೋಗ್ಯ ಅಧಿಕಾರಿಗಳಿಗೆ ದೂರು ನೀಡುವ ಮುಖಾಂತರ ಆರ್ಎಎಸ್ಪಿ ಆಫ್ ಸೆಂಟರ್ನಲ್ಲಿ ಸಿಲುಕಿದ್ದ ಮದ್ಯವ್ಯಸನ ಪೀಡಿತರ ಪ್ರಾಣಹಾನಿ ಆಗಿರುವ ಅನುಮಾನವಿದೆ ಎಂದು ಈ ಆರ್ಎಎಸ್ಪಿ ಕೇಂದ್ರವನ್ನ ಮತ್ತೊಮ್ಮೆ ತನಿಖೆ ನಡೆಸುವಂತೆ, ತನಿಖಾ ವರದಿ ನೀಡುವಂತೆ ಸದ್ಯ ಮನವಿ ಮಾಡಿದ್ದಾರೆ.